ಪರಮೇಶ್ವರ. ಹೋಗಪ್ಪ ಹೋಗಪ್ಪ ಹೋಗಪ್ಪ, ನನ್ನ ಕೈಲಾಗಲ್ಲಪ್ಪ. ಈ ಹಾಳಾದ ಸೊಳ್ಳೆಗಳಿಗೆ ನಮ್ಮ ಮೇಲೆ ಅದೆಷ್ಟು ಪ್ರೀತಿ ಅಂತ. ಈ ಸೊಳ್ಳೆಗಳಿಗೆ ನಮ್ಮ ಮೇಲೆ ಇದ್ದಂಥ ಪ್ರೀತಿ ನಮ್ಮ ಹೆಂಡ್ರಿಗೆ ಏನಾದರೂ ತಪ್ಪಿ ನನ್ನ ಮೇಲೆ ಇದ್ದು ಬಿಟ್ಟಿದ್ರೆ ಇಷ್ಟೊತ್ತಾಗಲೇ ನನ್ನ ಮಗ LKG ಸೇರ್ಕೊಂಡ್ಬಿಟ್ರು. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಓ, ನನ್ನನ್ನೇ ಕರಿತಾ ಇರೋದು. ಹೆಂಗೂ ಎದ್ದು ಬಿಟ್ಟಿದ್ದೀನಿ, ಇನ್ನು ನಿಲ್ಸಕ್ಕಿಲ್ಲ, ಗುರಿ ಮುಟ್ಟಿಸ್ಬಿಡ್ತೀನಿ. ನಾನೊಬ್ಬನೇ ಇದ್ದಿರೋದು, ಮನೆ ಮಂದಿ ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ. ಯಾಕೆ ಬಂದ್ರಿ? ನೀವೇ ಕರ್ಬಿಟ್ಟು ಯಾಕೆ ಬಂದ್ರಿ ಅಂದ್ರೆ ನಮಗ್ ನಾಚಿಕೆ ಆಗತ್ತೆ ಅಷ್ಟೇ. ನಾನು ಯಾವಾಗ ಕರೆದೆ? ಹೇಳಿ ಎದ್ದೇಳಿ, ಗುರಿ ಮುಟ್ಟಿ ಅಂದ್ರಲ್ವಾ, ಅದಕ್ಕೆ ಗುರಿ ಮುಟ್ಟಿಸ್ಬಿಡುಮಾ ಅಂತ ಹೇಳಿ ಬಂದ್ಬಿಡಿದೀನಿ. ಮೈ ಗಾಡ್, ನನ್ನ ಎಲೆಕ್ಷನ್ಗೆ ಸ್ಪೀಚ್ಗೆ ರೆಡಿ ಆಗ್ತಾ ಇದ್ದೆ. ಇರ್ರೆ, ನಮ್ಗಿದೇ ಆಗಲ್ಲ ಅನ್ನೋದು. ಅಲ್ಲ, ಎಲೆಕ್ಷನ್ ಬಂತು ಮುಗೀತು, ಸರ್ಕಾರನೂ ರಚನೆ ಆಯ್ತು. ಇಷ್ಟ್ರ ಮೇಲೆ ಎಂತದ್ರು ಎಲೆಕ್ಷನ್, ಮೈಕ್ನೆಲ್ಲ ಆಚೆ ಕಡೆ ಬಿಸಾಕ್ಬಿಡಿ. ನಮ್ಮ ಮೇಲೆ ಸ್ವಲ್ಪ ಕೃಪೆ ತೋರಿಸ್ರಿ. ಅಭಿ, ನಿಮ್ಗೆ ಏನು ಅರ್ಥ ಆಗಲ್ಲ. ನಾವ್ ಯಾವಾಗ್ಲೂ ಪ್ರಿಪೇರ್ಡ್ ಆಗಿರ್ಬೇಕು. ಯಾವಾಗ ಬೈ ಎಲೆಕ್ಷನ್ ಆಗುತ್ತೋ ಯಾರಿಗೆ ಗೊತ್ತು. ಯಾವ್ದಾರ ಒಂದು ಕ್ಷೇತ್ರದಲ್ಲಿ ಒಬ್ಬ MLA ಡೈ ಆಗ್ಬೋದು. ಆಗ ಬೈ ಎಲೆಕ್ಷನ್ ಆಗುತ್ತೆ ಅಲ್ವೋ, ನಾನು ಅಲ್ಲಿ ಹೋಗಿ ಸ್ಪೀಚ್ ಮಾಡ್ಬೇಕು ಬೇಡವಾ? ಯಾಕ್ರಿ ಪಾಪ ಬದುಕಿರೋರ್ನೆಲ್ಲ ಸಾಯಿಸ್ತೀರಾ? ಅಭಿ, ಇನ್ನೊಂದ್ಸಲ ನನ್ನ ರೂಮ್ ಕಡೆ ಬರ್ಬೇಡಿ, ಪ್ಲೀಸ್ ಗೋ ಔಟ್. ಆಯ್ತು, ಇನ್ ಯಾವತ್ತು ಬರಲ್ಲ. ಈಗ ಬಂದದ್ದಾಗೋಗಿದೆ, ನಮ್ಗೆ ಏನಾರ ಕೊಡಿ. ಏನ್ ಕೊಡ್ಲಿ? ಒಂದು ಮುತ್ತ, ಒಂದು ಪುತ್ತ, ಒಂದು ಉಮ್ಮ, ಒಂದು ಚುಮ್ಮ, ಏನಾರ ಒಂದು ಕೊಡಿ. ಅಭಿ, ಇಷ್ಟೊತ್ತಲ್ಲಿ ನಾವು ನೀವು ಇಬ್ರು ಮಾತಾಡೋದನ್ನ ಯಾರು ಕೇಳಿಸ್ಕೊಂಡ್ರೆ ಜನ ನನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಯಾಕ್ರೆ ತಪ್ಪು ತಿಳ್ಕೊತಾರೆ? ನಾವು ನೀವು ಗಂಡ ಹೆಂಡತಿ ಅಲ್ವೇನ್ರಿ? ಡೋಂಟ್ ಟಾಕ್ ರಬೀಶ್, ಪ್ಲೀಸ್ ಗೋ ಔಟ್. ಹೋಗಪ್ಪ, ಇದು ಯಾವ ಕರ್ಮ ಅಂತ. ಅಲ್ಲ, ರಾತ್ರಿ ಆದ್ರೆ ಶಿವರಾತ್ರಿ, ಬೆಳಕರದ್ರೆ ಏಕಾದಶಿ. ಇಂಥ ಪಾಡು ಯಾವ ನಾಯಿಗೂ ಬರಬಾರ್ದು. ನಾನಿರುವುದೇ ನಿಮಗಾಗಿ, ನಾನೆಂದು ನಿಮ್ಮವಳು. ನನ್ನಿಂದ ನಿಮ್ಗೆ ಏನ್ ಸಹಾಯ ಆಗ್ಬೇಕು ಅಂತ ಹೇಳಿ ನಾನು ಅದನ್ನ ಪೂರೈಸ್ತೀನಿ. ಮತ್ತೆ ಯಾಕ್ರಿ ಬಂದ್ರಿ? ನೀವೇ ಹೇಳಿದ್ರಲ್ಲ ರೀ, ನಾನಿರುವುದೇ ನಿಮಗಾಗಿ, ನಿಮ್ಗೆ ಏನಾದ್ರೂ ಸಹಾಯ ಬೇಕಿದ್ರೆ ಕೇಳಿ, ನಾನು ಅದನ್ನ ಪೂರೈಸ್ತೀನಿ ಅಂದ್ರಲ್ವಾ. ಅಂತ ಆಸೆ ಆಕಾಂಕ್ಷೆನೆ ನಾವೇನು ಇಟ್ಕೊಂಡಿಲ್ಲ. ಕಣ್ಣು ಮುಚ್ಕೊಂಡು ಈ ಕೆನ್ನೆ ಒಂದು ಪುತ್ತ ಕೊಟ್ಬಿಡ್ರಿ, ನಾವು ಆ ಪುತ್ತ ತಗೊಂಡೋಗಿ ಕಣ್ಣು ತುಂಬ ನಿದ್ದೆ ಮಾಡ್ಬಿಡ್ತೀವಿ. ಮತ್ತೆ ಎಲೆಕ್ಷನ್ ಆಗಿ ಅದ್ರಲ್ಲಿ ಗೆದ್ದು ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ನೋ ಉಮ್ಮ ನೋ ತಿಮ್ಮ. ರಂಗತ್ತೆ, ಗಂಡುಗಲಿ ವಂಶಕ್ಕೆ ತನ್ನದೇ ಆದ ಗೌರವ ಇದೆ, ಘನತೆ ಇದೆ, ಗಾಂಭೀರ್ಯ ಇದೆ, ಸ್ವಾಭಿಮಾನ ಇದೆ. ಕರೆಕ್ಟ್ ಆಗಿ ಹೇಳಿದೆ ಬಂದು. ಸ್ವಾಭಿಮಾನ ಇಲ್ಲದವನು ಈ ಮನೇಲಿ ಇರಬಾರದು, ತೊಲಕ್ಕಿರಬೇಕು. ಆದ್ರೆ ಕೆಲವರು ಇಲ್ಲೇ ಒಕ್ಕರ್ಸ್ಕೊಂಡಿದಾರಲ್ಲ. ಗುಡ್ಡಮಾಂಸ, ಇಷ್ಟೊತ್ತು ನೀನೇನೋ ಅಣಿಮುತ್ತುಗಳನ್ನು ಉದುರಿಸ್ತಲ್ಲಪ್ಪ, ಅದು ಯಾರನ್ನ ಕುರಿತು ಉದುರಿಸ್ತಪ್ಪ? ನಿನ್ನ ಕುರ್ತೆ ಉದುರಿಸಿದ್ದ. ಜಾಜಿ ಅವ್ರ ರೂಮ್ಗೆ ನೋ ಅಡ್ಮಿಷನ್ ಬೋರ್ಡ್ ಹಾಕಿದ್ರು, ನೀನು ಕದ್ದು ಮುಚ್ಚಿ ಒಳಗಡೆ ನುಗ್ಗಿ ಪ್ರೇಮ ಭಿಕ್ಷೆ ಬೇಡಿದ್ಯಲ್ಲ, ನಿನ್ ಜನ್ಮಕ್ ನಾಚಿಕೆ ಆಗಲ್ವಾ? ಅಂದ್ರೆ ಅವ್ರೀಗ ನಿನ್ನ ಚೂ ಬಿಟ್ಟಿದ್ದಾರೆ ಅಂತ ಆಯ್ತು. ಸುಮ್ನೆ ಚೂ ಬಿಟ್ಟಿಲ್ಲ, 200 ರೂಪಾಯಿ ಕೊಟ್ಟಿದ್ದಾರೆ. ಅವರು ನನ್ನ ಹೆಂಡತಿ ಕಣೋ, ನಾನು ಅವ್ರ ಗಂಡ ಕಣೋ. ಪ್ರೇಮ ಭಿಕ್ಷೆನಾದ್ರೂ ಬಿಡ್ತೀನಿ, ಮತ್ತೊಂದು ಭಿಕ್ಷೆನಾದ್ರೂ ಬಿಡ್ತೀನಿ. ಅದನ್ನ ಕೇಳೋದಕ್ಕೆ ನೀನು ಯಾವೂರು? ತೋಲಂಡ್ರಾಯನು. ರಂಗತ್ತೆ, ನನಗೆ ಗೊತ್ತಿತ್ತು ಒಂದಲ್ಲ ಒಂದ್ ದಿವಸ ಈ ದಿನ ಬಂದೇ ಬರುತ್ತೆ ಅಂತ. ನಾನು ಮರ್ಯಾದೆಯಿಂದ ಊರಲ್ಲಿ ಕುರಿ ಕಾಯ್ಕೊಂಡಿದ್ದೆ. ನೀನೇನಂದೆ, ಲೇ ಪದ್ದು ಬಾಲೋ, ನಿನ್ಗೆ ಮದ್ವೆ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದು ಇವನ ಬಾಯಿಂದ ನಾನು ತೋಲಾಂಡ್ರಾಯ ಅನ್ನಿಸ್ಕೊಳ್ಳೋದಿಕ್ಕ ಮಾತಾಡೋ. ರಂಗತ್ತೆ, ಇವನು ರೂಮ್ ಹೋದಾಗಿಂದ ಜಾಜಿ ಅವರು ಎಷ್ಟು ಅಪ್ಸೆಟ್ ಆಗಿದ್ದಾರೆ ನಿನಗೆ ಗೊತ್ತಾ? ಗಂಡ ಹೆಂಡತಿ ಸಂಬಂಧನ ಸ್ವಲ್ಪ ಸೆಟಪ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ, ಅಷ್ಟಕ್ಕೆ ಅವ್ರು ಅಪ್ಸೆಟ್ ಆದ್ರೆ ನಾನೇನ್ ಮಾಡಿ? ಏನು ಯಜಮಾನ್ರೆ, ರಾತ್ರಿ ಹೊತ್ತು ರೂಮ್ಗೆ ಹೋಗಿ ನಿಮ್ ಹೆಂಡತಿಗೆ ಯಾಕ್ರಿ ತೊಂದ್ರೆ ಕೊಡ್ತೀರಾ? ನಿಮ್ಗೆ ಏನಾದ್ರೂ ಬೇಕು ಅನ್ಸಿ ಅಡ್ಗೆ ಮನೆಗೆ ಬಂದ್ರೆ ಒಂದ್ ಲೋಟ ನೀರ್ ಕೊಟ್ಟು ನಾನೇ ನಿಮ್ ದಾಹ ನೀಗ್ಸಲ್ವಾ? ಸ್ವಲ್ಪ ತಪ್ಪು ನಿಂತ್ಕೊ, ದಿಕ್ ತಪ್ಪಿಸ್ಬೇಡ. ಅಲ್ಲ, ಬೇಡ ಬೇಡ ಅಂದ್ರೂ ಅಯ್ಯಮ್ಮನ್ ಹಿಂದೆನೆ ಹೋಗಿ ಬೀಳ್ತಿರಲ್ಲ. ಅಯ್ಯಮ್ಮನ್ ಮುಖದಲ್ಲಿ ಏನ್ ಕೋತಿ ಕುಣಿತಾ ಇದ್ಯಾ? ಚಂಪಾ, ಹೋಲ್ಡ್ ಯುವರ್ ಟಂಗ್. ಯಾರ ಮುಖದಲ್ಲೇ ಕೋತಿ ಕುಣಿತಾ ಇರೋದು? ಮತ್ತೇನೇನ್ರಿ, ರಾತ್ರಿ ಹೊತ್ತು ನಮ್ಮ ಯಜಮಾನ್ ಕರ್ಸ್ಕೊಂಡ್ ಮಕ್ ಉಗ್ ಕಳಿಸ್ತಿರಲ್ಲ, ಇದು ಸರಿನಾ? ಲೇ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಹಬಿ, ಇದೇ ಕಡೆ ಇನ್ನೊಂದ್ಸಲ ನನ್ನ ರೂಮಿಗೆ ಎಂಟ್ರಿ ತಗೊಂಡಿದ್ದೆ ಆದ್ರೆ ನೀವ್ ನಂಗೆ ಟಾರ್ಚರ್ ಕೊಡ್ತಿದ್ದೀರಾ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನಾನಿರುವುದೇ ನಿಮಗಾಗಿ, ನಾನೆಂದು ನಿಮ್ಮವಳು. ನಿಮ್ಗೆ ನನ್ನಿಂದ ಏನ್ ಸಹಾಯ ಆಗ್ಬೇಕು ಅಂತ ಹೇಳಿ ನಾನು ಅದನ್ನ ಪೂರೈಸ್ತೀನಿ. ಮಗನೇ, ನಿನ್ ಹೆಂಡತಿಗೆ ನಿನ್ ಬಗ್ಗೆ ಆಸಕ್ತಿ ಇಲ್ಲ, ಬಿಟ್ಬಿಡ. ಈಗ ನಾನು ಏನ್ ಮಾಡ್ಲಿ ರಂಗಮ್ಮ? ಯೋಚನೆ ಮಾಡ್ಬೇಡ ಕಣೋ. ಶ್ರಾವಣ ಕಳಲಿ ಬೇರೆ ಹೆಣ್ಣನ್ನ ನೋಡಿ ನಿನ್ನ ಜೀವನದಲ್ಲಿ ಹುಣ್ಣಿಮೆ ಕಾಣಿಸ್ತೀನಿ. ಅತ್ತೆ, ನಿಮ್ ಸೊಸೆ ರಾತ್ರಿ ಎಲ್ಲ ಭಾಷಣ ಮಾಡ್ತಾ ಇದ್ರು. ರಸ್ತೆನಲ್ಲಿ ಹೋಗ್ತಾ ಹೋಗ್ತಾ ಭಾಷಣ ಮಾಡ್ತಾರಂತೆ. ಎಲೆಕ್ಷನ್ ಮುಗಿದ್ಮೇಲೆ ಯಮ್ಮ ಲೂಸ್ ಆಗ್ಬಿಟ್ರ ಅಂತ ಜನಗಳೆಲ್ಲ ಮಾತಾಡ್ಕೋತಾ ಇದಾರೆ. ಈ ಮಾತನ್ನ ಹೋಗಿ ಆ ನನ್ ಸೊಸೆ ಕೇಳು. ನಾನ್ ಯಾಕೆ ಹೇಳಿ? ಬೇಕಿದ್ರೆ ನೀವೇ ಹೋಗಿ ಹೇಳಿ. ಪದ್ದು,
ನೀನಾದ್ರೂ ಹೋಗಿ ಹೇಳ್ಬಾರ್ದೇನು? ಹೇಳ್ಬೋದು, ಆದ್ರೆ ನನಗೆ ಲಾಸ್ ಆಗುತ್ತಲ್ಲ. ಅಯ್ಯೋ, ನಿನಗೆಂತ ಲಾಸು? ಆ ಯಮ್ಮ ಕೊಡೋ ಎಂಜಿಲ್ ಕಾಸಿಗೆ ಕೋತ ಬೀಳುತ್ತಲ್ಲ. ಅಲ್ಲ, ಈ ಸಮಸ್ಯೆಗೇನು ಪರಿಹಾರನೇ ಇಲ್ವಾ ಅಂತ. ಕರಡಿನ್ ಕಟ್ಕೊಂಡ್ರೆ ಪರ್ಚದೇ ಇರುತ್ತಾ? ಆ ಯಮ್ಮನ್ ಬಿಟ್ಟು ಹಾಕಿ ನನ್ನನ್ ಕಟ್ಕೊಳ್ಳಿ, ನಾನ್ ನಿಮ್ಮನ್ನ ರಾಜ್ಕುಮಾರ್ ಅಂತ ನೋಡ್ಕೋತೀನಿ. ಎಲ್ಲಿ ಹೋದ್ರೆ ಮತ್ತೆ ಅದೇ ವಿಚಾರಕ್ಕೆ ಬರ್ತೀಯಲ್ಲ ನೀನು. ನೀನ್ ನನ್ನ ದಿಕ್ ತಪ್ಪಿಸ್ಬಿಡ, ಸ್ವಲ್ಪ ತೆಪ್ಪಗೆ ನಿಂತ್ಕೋ. ಲೇ ಮಗನೇ, ನಿನ್ ಹೆಂಡತಿಗೆ ಭಾಷಣದ ಹುಚ್ಚಿಡಿದಿದೆ. ಸುಮ್ಮನ್ ಕಳ್ಕೊಂಡು ಹೋಗಿ ಹುಚ್ಚಾಸ್ಪತ್ರೆ ಸೇರಿಸ್ಬಿಡು. ನೀನ್ ಹೇಳ್ದನ್ಬಿಟ್ಟು ತಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಸೇರ್ಸ್ಕೊಂಡ್ಬಿಡ್ತೀನಿ. ಆಮೇಲೆ ಇಲ್ಲಿ ನನ್ನ ನೋಡ್ಕೊಳ್ಳಾರ ಯಾರು? ಯಾಕೆ ಯಜಮಾನ್ರೆ, ನಾನೇ ನಿಮ್ ಕಾಲಕ್ಕೆ ಸತ್ ಹೋಗಿದ್ದೀನ? ನಾನೆಂದು ನಿಮ್ಮವಳೆ, ನಾನಿರುವುದೇ ನಿಮಗಾಗಿ. ಏನಿದು ಅವ್ರ ಬಾಟದ ಎಫೆಕ್ಟ್ ನಿನಗೂ ತಗಲ್ತೇನೆ. ಅವ್ರು ಬರೀ ಬಾಯಿ ಮಾತಿಂದ ಹೇಳ್ತಾರೆ, ಆದ್ರೆ ನಾನು ನನ್ನ ಮನಸ್ಸಿನ ಆಳದಿಂದ ಹೇಳ್ತಾ ಇದ್ದೀನಿ. ಪಾಂಡುರಂಗ, ನಿನ್ನ ಮನಸ್ಸಲ್ಲಿ ಏನೋ ಗೊಂದಲ ಇದೆ, ಅದೇನು ಅಂತ ಹೇಳ. ಲೇ ಪ್ರತಾಪ, ಲೇ ಪದ್ದುರಾಜ, ಲೇ ಗುಡ್ಡ ಮಾಂಸ, ನನಗೆ ನಿನ್ನ ಬಗ್ಗೆನೇ ಯೋಚನೆ ಆಗೋಗ್ಬಿಟ್ಟಿದೆ ಕಣ. ಈಗ ನೋಡ, ಜಾತಿ ಸಂಬಳದೇನವ್ರು ಹಿಂಗೆ ಆಗ್ಬಿಟ್ರೆ ಹುಚ್ಚಿಡಿದು ಒಂದ್ ದಿವಸ ಹುಚ್ಚಾಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ. ಆವಾಗ ನಿನಗೆ ಪ್ರತಿನಿತ್ಯ ಮಸಾಲೆ ದೋಸೆಗೆ ದುಡ್ಡು ಕೊಡೋರು ಯಾರೋ ಅವ್ರು ಹಾಗಾಗಬಾರ್ದು ಅನ್ನೋ ಹಾಗಿದ್ರೆ ನಾಳೆನೆ 3-in-1 ಡಾಕ್ಟರ್ ಕರೆಸ್ತೀನಿ, ತೋರಿಸ್ಬಿಡೋಣ ಏನಂತೀಯ? ಮಸಾಲೆ ದೋಸೆಗೆ ಕಲ್ಲು ಬೀಳುತ್ತೆ ಅನ್ನೋದಾದ್ರೆ ನಾಳೆ ಡಾಕ್ಟರ್ ಕರ್ಸು, ನಾನು ಜಾಜಿಯವ್ರನ್ನ ಒಪ್ಪಿಸ್ತೀನಿ. ಇದು ಮಲ್ಟಿಪಲ್ ಪ್ರಾಬ್ಲಮ್. ಯಾವಾಗ್ಲಿಂದ ಹೀಗೆ? ಅದು ರಿಸಲ್ಟ್ ಅನೌನ್ಸ್ ಆಯ್ತಲ್ಲ ಡಾಕ್ಟ್ರೆ, ಅನೌನ್ಸ್ ಆಗ್ತಿದ್ದಾಗ ಈ ತರ ಶುರು ಮಾಡ್ಕೊಂಡ್ಬಿಟ್ರು. ನಿದ್ದೆನೂ ಭಾಷಣ ಮಾಡ್ತಾರಾ? ಹೌದೌದು, ನಿಜಲು ಮಾಡ್ತಾರೆ. ಯಾವಾಗ ನಿಲ್ಲಿಸ್ತಾರೆ? ಏನ್ ಪ್ರಶ್ನೆ ಅಂತ ಕೇಳ್ತಾರ? ತಲ್ ಮೇಲೆ ಮಾಡ್ಬಿಡ್ತೀನಿ ಅಷ್ಟೇ. ನಿಲ್ಸೋದು ಎಲ್ಲಿ ಬಂತು? ಅವ್ರ ಪಾಡಿದವ್ರು ಮಾಡ್ತಾನೆ ಇರ್ತಾರೆ. ಎತ್ತಳಿ ಗುರಿ ಮುಟ್ಟಿ ಅಂತಾರೆ, ನಾನಿರುವುದೇ ನಿಮಗಾಗಿ ಅಂತಾರೆ. ನೀವು ಹೋಗೋದು? ಹಾ, ಅವ್ರು ಕಾಡಿದ್ರು ಅಂತ ಅವ್ರ ಹತ್ರ ಏನಾದ್ರು ಹೋದ್ರೆ ಮಕ್ ಮುಗಿದು ಕಳಿಸ್ತಾರೆ. ಡಾಕ್ಟ್ರೆ, ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನಿಮ್ ಓಟು ನನ್ ಪಾರ್ಟಿಗೆ ಇರ್ಲಿ. ನಾನಿರೋದೇ ನಿಮ್ಗೋಸ್ಕರ. ಹೇಳಿ, ನನ್ನಿಂದ ನಿಮ್ಗೆ ಯಾವ ಸಹಾಯ ಆಗ್ಬೇಕು? ಅಲ್ಲಮ್ಮ, ನಿನ್ನಿಂದ ನನಗೆ ಸಹಾಯ ಆಗೋದಿರ್ಲಿ, ಈಗ ಯಾಕೆ ಚುನಾವಣೆ ಭಾಷಣ ಅಂತ. ನೋಡಮ್ಮ, ಭಾಷಣ ಮಾಡೋದೇ ಆಗ್ಲಿ, ಕೈ ಮುಗಿಯೋದೇ ಆಗ್ಲಿ, ಇನ್ನು 5 ವರ್ಷದ ನಂತರ. ಡಾಕ್ಟ್ರೆ, ಸೋಷಿಯಲ್ ಸರ್ವಿಸ್ ಮಾಡೋರ್ಗೆ ರೆಸ್ಟ್ ಅನ್ನೋದು ಎಲ್ಲಿರುತ್ತೆ? 5 ವರ್ಷಕ್ಕೆ ಒಂದ್ಸಲ ಭಾಷಣ ಮಾಡಿದ್ರೆ ಜನ ಪಕ್ಕ ಅಂತ ನಕ್ಬಿಡ್ತಾರೆ. ಹಾಗಾಗಿ ವರ್ಷ ಪೂರ್ತಿ ಭಾಷಣ ಮಾಡ್ತಾ ಇದ್ರೇನೆ ಒಂದು ರೆಸ್ಪೆಕ್ಟ್, ಒಂದು ಮರ್ಯಾದೆ. ನೀನ್ ಹೇಳೋದು ಸರಿನಮ್ಮ. ಈಗ ರಾಜಕಾರಣಿಗಳು ತಿಂಗಳಿಗೆ 1 ಸಲನಾದ್ರೂ ಜನಕ್ಕೆ ನಮಸ್ಕಾರ ಮಾಡ್ಲೇಬೇಕು. ಈಗ ಹೇಳಿ, ನಿಮ್ ಓಟು ನನ್ಗೆ ತಾನೆ? ಅಯ್ಯೋ, ನನ್ನ ಓಟ್ ಏನಮ್ಮ, ನಮ್ಮ ಹಾಸ್ಪಿಟಲ್ ಇರೋ ಎಲ್ಲಾ ಪೇಷಂಟ್ ಓಟು ನಿನಗೇನು. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ? ತಗೋ ಈ ಮಾತ್ರೆ ನುಂಗು, ಎಲ್ಲ ಸರಿ ಹೋಗುತ್ತೆ. ನನ್ಗೆ ಯಾವ ದೊಡ್ಡ ರೋಗ ಬಂದಿದೆ ಅಂತ ಈ ಮಾತ್ರೆ ನುಂಗ್ಲಿ. ತಗೊಳ್ಳಿ, ಇದನ್ನ ನೀವೇ ನುಂಗಿ. ನಾನ್ಯಾಕಮ್ಮ ಮಾತ್ರೆ ನುಂಗ್ಲಿ? ಮತ್ತಿನ್ನೇನ್ರಿ, ನಾನ್ ನಿಮ್ನ ಕರ್ದಿಲ್ಲ, ಮಾತ್ರೆ ಕೊಡಿ ಅಂತ ಕೇಳಿಲ್ಲ. ನೀವಾಗ ನೀವೇ ಬಂದು ಮಾತ್ರೆ ನುಂಗ್ಸಕ್ಕೆ ಟ್ರೈ ಮಾಡ್ತಾ ಇದೀರಲ್ಲ, ನಿಮಗ್ ಸ್ವಲ್ಪನಾದ್ರೂ ಶೇಮ್ ಆಗಲ್ವಾ? ಈ ರೀತಿ ಸುಮ್ನೆ ಮಾತ್ರೆ ಕೊಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ? ಮೆಡಿಕಲ್ ಕೌನ್ಸಿಲಿಂಗ್ ಅವರು ನಿಮ್ಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಇದನ್ನೆಲ್ಲ ಹೇಳ್ಕೊಟ್ಟಿಲ್ಲ. ನೀವೆಂತ ಡಾಕ್ಟ್ರಿ? ಹೇಳಿ, ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ನಾನಿರುವುದೇ ನಿಮಗಾಗಿ, ನಾನು ನಿಮ್ಮವಳು. ನನ್ನಿಂದ ನಿಮ್ಗೆ ಏನ್ ಸಹಾಯ ಆಗ್ಬೇಕು ನನ್ನನ್ನ ಕೇಳಿ, ನಾನು ಅದನ್ನ ಪೂರೈಸ್ತೀನಿ. ಇಂಥ ಭ್ರಷ್ಟನ್ನ ಮಟ್ಟ ಹಾಕೋದೆ ನನ್ನ ಜೀವನದ ಗುರಿ. ಓ ಪಾಂಡ್ರಂಗ, ನೀನ್ ಮಾತು ಕೇಳ್ಕೊಂಡು ಬಂದಿದ್ದಕ್ಕೆ ಮಕ್ ಉಗಿಸ್ಕೊಂಡಲ್ಲ. ಅಲ್ಲ ವೈದ್ಯ ಪುಂಗವರೇ, ಬರೀ ಒಂದ್ಸಲ ಉಗಿಸ್ಕೊಂಡದಕ್ಕೇನೆ ಇಷ್ಟು ಸಂಕಟ ಪಡ್ತಾ ಇದ್ರಲ್ಲ, ದಿನಾ ಮಕ್ ಉಗಿಸ್ಕೊತೀನಿ. ನನಗಿನ್ನ ಹೆಂಗಾಗಿರ್ಬೇಡ. ನಿಮ್ಮೆಲ್ಲರ ಬೆಂಬಲದಿಂದ ನಾನು ಖಂಡಿತವಾಗ್ಲೂ ಗೆದ್ದೇ ಗೆಲ್ತೀನಿ. ನಮ್ಮ ದೇಶನ ರಾಮರಾಜ್ಯವನ್ನಾಗಿ ಮಾಡೇ ಮಾಡ್ತೀನಿ. ಇದೇ ನನ್ನ ಡ್ರೀಮು, ಇದೇ ನನ್ನ ಏಮು. ಅಲ್ಲಮ್ಮ ಜಾಜಿ, ನೀನು ಇಷ್ಟೊಂದು ಭಾಷಣ ಮಾಡ್ತೀಯಲ್ಲ, ಸಂಗಪ್ಪನ ವಿರುದ್ಧ ಚುನಾವಣೆನಲ್ಲಿ ನಿಂತೆ, ಗೆದ್ಯಾ? ಇಲ್ಲ, ಡಿಪಾಸಿಟ್ ಕಳ್ಕೊಂಡೆ. ಏ ಸಂಗಪ್ಪ, ನಿನ್ನಿಂದನೇ ನನ್ಗೆ ಇಷ್ಟೊಂದು ತೊಂದರೆ ಆಗಿರೋದು. ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಸಂಗಪ್ಪ ಇಲ್ಲಮ್ಮ ಇದ್ದಾನೆ. ಏಯ್, ನನ್ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ. ಆ ಸಂಗಪ್ಪಗೆ ಒಂದ್ ಗತಿ ಕಾಣಿಸಿದ್ದೇನೆ, ನನ್ಗೆ ನಿದ್ದೆ ಬರೋದು. ಭ್ರಷ್ಟರೇ, ಭಾರತವನ್ನು ಬಿಟ್ಟು ತೊಲಗಿ ತೊಲಗಿ. ಡಾಕ್ಟ್ರೆ, ತೊಲಗಿ ಅಂತ ಹೇಳ್ತಾನೆ ಅವ್ರೆ. ನೀವು ಕೇಳಿಸ್ಕೊಂಡು ಇಲ್ಲೇ ನಿಂತಿದ್ರಲ್ಲ, ಬನ್ನಿ ರೋಚಕತ್ರ ನಿಮ್ಮನ್ನ ಬಾಗ. ಅದು ಈ ಡಿಪಾಸಿಟ್ ಕಳ್ಕೊಂಡ್ರಲ್ಲ, ಮಿತಿ ಮೀರಿ ಹೋಗ್ಬಿಟ್ಟಿದೆ. ಅಲ್ಲ, ಈಗ ಇದಕ್ಕೇನು ಟ್ರೀಟ್ಮೆಂಟೇ ಇಲ್ವೇ? ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಕು. ಯಾವ ತರ ಹೇಳಿ? ಭಾಷಣ ಮಾಡ್ತಾ ಇರ್ತಾರಲ್ಲ, ಮಕ್ಕದ ಮೇಲೆ ಏನಾದ್ರು ತಗೊಂಡು ಎಸ್ತ್ ಬಿಡ್ಬೇಕು. ಒಂದು ದೊಡ್ಡ ಕಲ್ತಂದು ಎತ್ತಾಕ್ಬಿಡ್ಲ. ಆಮೇಲೆ ಸಕ್ಕಿ ತಗೋಬಿಟ್ರೆ ನಾನ್ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾಗುತ್ತೆ. ಏನ್ ಮಾಡುವಂತೀರಾ? ಈಗ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಟೊಮೊಟೊ ಇರುತ್ತಲ್ವಾ, ಅದನ್ನ ಎಸ್ತ್ ಬಿಟ್ರೆ ಸೇಫು ಮತ್ತೆ ಆರೋಗ್ಯಕ್ಕೂ ಒಳ್ಳೇದು. ಆರೋಗ್ಯಕ್ಕೆ ಯಾವ ತರ ಒಳ್ಳೇದಾಗುತ್ತೆ? ಈಗ ಟೊಮೊಟೊ ಲೇಯರ್ಸ್ ನಲ್ಲಿ ಫೇಶಿಯಲ್ ಮಾಡ್ತಾರಲ್ವಾ, ಅದೇ ತರ ಇದು. ಎಲ್ಗಪ್ಪ ಹೊಂಟೆ? ಟೊಮೊಟೊ ತರಕ್ಕೆ ನಾನು ಬಂದೇ ಇರು. ನಮ್ಮ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ನಮ್ಮಂತ ಮಹಿಳೆಯರಿಗೆ ಸ್ಥಾನಮಾನ ಸಿಗ್ಬೇಕು. ಸಂಗಪ್ಪ ಗೆದ್ರಷ್ಟು ಬಿಟ್ರೆಷ್ಟು.
ಸಂಗಪ್ಪನಿಗೆ ಏನ್ ಗೊತ್ತು ಸಾರಪ್ಪನ ಜುಟ್ಟು. ನೋಡಿದ್ರಯ್ಯ ಭಾಷಣ ಹ್ಯಾಕ್ ಸೈಲೆಂಟ್ ಆಗೋಯ್ತು. ಇದೇ ಇದಕ್ಕೆ ಟ್ರೀಟ್ಮೆಂಟು. ಡಾಕ್ಟ್ರೆ, ಈ ಭಾಷಣ ಮಾಡೋರಿಗೆ ನಮ್ಮ ಜನಗಳು ಯಾಕೆ ಈ ಕಲ್ಲಲ್ಲಿ ಮೊಟ್ಟನಲ್ಲಿ ಟೊಮೊಟೊದಲ್ಲಿ ಹೊಡಿತಾರೆ ಅಂತ ನನಗೆ ಈಗ ಅರ್ಥ ಆಯ್ತು. ಇನ್ ಮೇಲಿಂದ ನಮ್ಮ ಎಂಡ್ರು ಯಾವಾಗ ಭಾಷಣ ಶುರು ಹಚ್ಕೋತಾರೋ ಅವಾಗ ನಾವು ಟೊಮೊಟೊದಲ್ಲಿ ಬಿಡ್ತಾನೆ ಇರೋದೆ. ಡಾಕ್ಟ್ರೆ, ನೀವೇ ನಾವು ಔಟ್ ಬನ್ನಿ. ಕೊನೆಯ ಫೀಸು ಏನ್ ಡಾಕ್ಟ್ರೆ, ಅಲ್ಲ ನೀವೇನ್ ಇಂಜೆಕ್ಷನ್ ಹಾಕಿದ್ರೆ ಇಲ್ಲ ಟ್ಯಾಬ್ಲೆಟ್ ನುಗ್ಸಿದ್ರೆ? ಅಲ್ಲ ನಮ್ಮನೆ ಟೊಮೊಟೊ ನಮ್ಮನೆ ಪೇಷಂಟು, ನಾವು ಹೊಡೆದ್ವಿ ನಾವು ರಂಸಿದ್ವಿ. ನೀವು ಈಗ ಹೋಗಿರಿ, ನಮ್ಮ ಎಂಡ್ರಿಗೆ ಸಂಪೂರ್ಣವಾಗಿ ಹುಚ್ಚು ಬಿಟ್ರೆ ನಾನು ನಿಮ್ಮ ಮನೆಗೆ ಒಂದು ಬುಟ್ಟಿ ಟೊಮೊಟೊ ಕಳಿಸ್ತೀನಿ. ಈ ಸಲ ಎಲೆಕ್ಷನ್ ಅಲ್ಲಿ ನೀವಿಬ್ರು ನನಗೆ ತುಂಬಾ ಸಹಾಯ ಮಾಡಿದ್ರ, ನನ್ ಪರವಾಗಿ ಕ್ಯಾನ್ವಾಸ್ ಮಾಡಿದ್ರ. ಥ್ಯಾಂಕ್ ಯು ವೆರಿ ಮಚ್. ಹೌದೌದು, ಮನೆ ಮನೆಗೂ ಹೋಗಿ ಓಟ್ ಹಾಕಿ ಅಂತ ಕೇಳ್ಕೊಂಡ್ವಿ. ಯಾರಿಗೆ ಓಟ್ ಹಾಕಿ ಅಂತ ಕೇಳ್ಕೊಂಡ್ರಿ? ಜಾಜಿ ಅವ್ರಿಗೆ ಓಟ್ ಹಾಕಿ ಅವ್ರು ಗೆದ್ರೆ ಚೆನ್ನಾಗಿರುತ್ತೆ, ಸಂಗಪ್ಪ ಸರಿ ಇಲ್ಲ ಅಂತ ಎಲ್ರಿಗೂ ಹೇಳಿದ್ವಿ. ಆದ್ರೂ ನಾನು ಯಾಕೆ ಗೆಲ್ಲಿಲ್ಲ? ಸಂಗಪ್ಪ ಅವರು ಮನೆ ಮನೆಗೂ ಹೋಗಿ ಹೆಂಡ ಸೀರೆ ದುಡ್ಡನ್ನೆಲ್ಲ ಹಂಚಿದ್ರು, ಆದ್ರೆ ನಾವೇನು ಕೊಡ್ಲಿಲ್ವೇ? ನಾನ್ ಸೋಲೋದಕ್ಕೆ ಅದೊಂದೇ ರೀಸನ್? ನನಗ್ಯಾಕೋ ಸಿಕ್ಕಾಪಟ್ಟೆ ಡೌಟ್ ಬರ್ತಾ ಇದೆ. ಏನ್ ಜಾಜಿ ಅವ್ರೆ, ನಿಮ್ ನಮ್ಮ ಮೇಲೆ ಡೌಟಾ? ನೀವಿಬ್ರು ಆ ಸಂಗಪ್ಪನ ಹತ್ರ ಮನಿ ತಿಂದು ನನ್ ವಿರುದ್ಧ ಯಾಕೆ ಕ್ಯಾನ್ವಾಸ್ ಮಾಡಿರ್ಬಾರ್ದು? ಪದ್ದು ಕಮ್ಮಿ ರಾಜವ್ರೆ, ಕರ್ದಿದ್ದು ಯಾಕೆ ಅಂತ ಗೊತ್ತಾಯ್ತು. ನೀವು ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಟ್ರೆ ನಾನು ಬಾಗ್ಲನ್ನ ಭದ್ರ ಮಾಡ್ತೀನಿ. ಬಾಗ್ಲಿ ಕ್ಲೋಸ್ ಮಾಡ್ಸಿದ್ರಿ, ಏನ್ ಮಾಡ್ಬೇಕು ಅಂದ್ಕೊಂಡಿದೀರಾ ನಮ್ಮನ್ನ? ನಿಮ್ಮಂಥ ನಂಬಿಕೆ ದ್ರೋಹಿಗಳನ್ನ ಬೆನ್ನಿಗೆ ಚೂರಿ ಹಾಕಂತವ್ರನ್ನ ನಾನು ಎಲ್ಲೂ ನೋಡಿರ್ಲಿಲ್ಲ. ಈ ಸಲ ಎಲೆಕ್ಷನ್ ಅಲ್ಲಿ ಆಗಿರುವಂತಹ ಅನ್ಯಾಯ ನನಗೆ ಯಾವ ಎಲೆಕ್ಷನ್ ಅಲ್ಲೂ ಆಗಿರ್ಲಿಲ್ಲ. ಬೇರೆ ಯಾರಿಗೂ ಅನ್ಯಾಯ ಆಗಿದ್ರೆ ನಾನು ಕೇರ್ ಮಾಡ್ತಿರ್ಲಿಲ್ಲ. ಆದ್ರೆ ಈ ಸಲ ನನಗೆ ಅನ್ಯಾಯ ಆಗಿದೆ, ನಾನ್ ನಿಮ್ನ ಸುಮ್ನೆ ಬಿಡ್ತೀನಾ? ಏನಿದು? ಅಲ್ಲ, ಗಲಿ ವಂಶದ ಖಡ್ಗ. ಅದು ಗಲಗಲಿ ವಂಶ ಅಲ್ಲಮ್ಮ, ಗಂಡುಗಲಿ ವಂಶದ ಖಡ್ಗ. ಇದನ್ಯಾಕಮ್ಮ ಕೆಳಗಿಳಿಸ್ತೆ ಅಂದ ಮೇಲೆ ಇದಕ್ಕೆ ರಕ್ತದ ರುಚಿ ತೋರಿಸ್ಲೇಬೇಕು. ನನಗೂ ಗೊತ್ತು ಅತ್ತೆ, ಅದಕ್ಕೆ ಇವತ್ತು ಈ ಖಡ್ಗಕ್ಕೆ ಈ 2 ತಲೆಗಳು ಉರುಳುತ್ತೆ. ಹರ ಹರ ಮಹಾದೇವ್. ತಪ್ಪಿಸ್ಕೊಂಡು ಹೋಗ್ತೀರಾ? ಇವತ್ತು ನಾನು ನಿಮ್ನ ಬಿಡಲ್ಲ, ನಿಮ್ಮ ರುಂಡನ ಎಗ್ರಿಸ್ತೀನಿ. ಯಾಕ್ರಿ ಏನಾಯ್ತು? ಹಂಗಂತ ಗಾಬರಿಯಿಂದ ನೀವು ನನ್ನನ್ನು ತಪ್ಕೊಂಡ್ಬಿಟ್ಟಿಲ್ಲ. ಗಂಡುಗಲಿ ವಂಶದ ಖಡ್ಗ ತಗ್ಗು ನಮ್ಮನ್ನ ಕೊಚ್ಚೋದಕ್ಕೆ ಬರ್ತಾ ಇದ್ರೆ ಅಲ್ಲಿ ನೋಡಿ. ನಮ್ಮ ದೇಶಕ್ಕೆ ನಿಮ್ಮಂಥವ್ರಿಂದನೇ ತೊಂದರೆ ಆಗ್ತಿರೋದು. ನಿಮ್ಮಂಥವ್ರು ಒಂದು ಪಾರ್ಟಿಲಿ ಇರ್ತೀರಾ, ಬೇರೆ ಪಾರ್ಟಿ ಕ್ಯಾನ್ವಾಸ್ ಮಾಡಿ ಅವ್ರಿಗೆ ವೋಟ್ ಹಾಕ್ತೀರಾ. ನಿಮ್ಮನ್ನ ನೀವೇ ಮಾರ್ಕೋತಿರಲ್ರಿ, ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ. ನಿಮ್ಮನ್ನ ಇವತ್ ಬಿಡಲ್ಲ, ಕೊಂದ್ಬಿಡ್ತೀನಿ. ಇದು ಕದೆ ಮತ್ತು ಚಪ್ಪ ಚಮನಿ. ಹಿಂದು ನೋಡ್ಬೇಡಿ, ಮುಂದ್ ನೋಡ್ಬೇಡಿ, ನಿಮ್ ಮನೆಗೆ ಹೋಗಿ ಇಲ್ಲಾಂದ್ರೆ ಆಫ್ ಮಾಡ್ಬಿಡ್ತೀರಾ. ಏ ಮಗ್ರಿ, ಈಗೇನೋ ಮಾಡೋದು? ಯಾರೇನು ಮಾಡಕ್ಕಾಗಲ್ಲ, ಅವ್ರು ಸಿಕ್ಕಾಬಿಟ್ರೆ ರೊಚ್ಚಿಗೆ ಎದ್ದು ಬಿಟ್ಟವ್ರೆ. ಅವ್ರು ಇನ್ಮೇಲಿಂದ ಯಾವಾಗ ರೊಚ್ಚಿಗೆ ಹೇಳ್ತಾರ ಅವಾಗ ಟೊಮೊಟೊ ತಗೊಂಡು ಫೈಟ್ ಬಿಡ್ತಾ ಇರೋದು ಅಷ್ಟೇ. ಜಾಜಿ ಅವ್ರೆ, ಯಾವ್ಯಾವ ಬೂತ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಿದ್ದಿದೆ ಅನ್ನೋ ಲಿಸ್ಟ್ ತಂದಿದ್ದೀನಿ. ಎಲ್ಲೆಲ್ಲಿ ಮಹಿಳಾ ಸಂಘದ ಮೆಂಬರ್ಸ್ ಕ್ಯಾನ್ವಾಸ್ ಮಾಡಿದಾರೋ ಅಲ್ಲೆಲ್ಲ ನಿಮ್ಗೆ ಚೆನ್ನಾಗೇ ವೋಟ್ ಬಿದ್ದಿದೆ. ಹಾಗಾದ್ರೆ ನಾನು ಯಾಕೋ ಗೆಲ್ಲಿಲ್ಲ? ಓ ಮೈ ಗಾಡ್, ನನ್ನ ರಸ್ತೆಯಲ್ಲಿ ನನಗೆ ವೋಟ್ ಬಿದ್ದಿಲ್ಲ. ಹ್ಯಾಪಿ. ಏನ್ರಿ ಆಯ್ತು? ನನ್ನ ರಸ್ತೆಯಲ್ಲಿ ನನಗೆ ವೋಟ್ ಬಿದ್ದಿಲ್ಲ. ನೀವು ಅದೆಂತ ಗಣ್ಯ ವ್ಯಕ್ತಿ ಅಂತ ಜನಗಳಿಗೆಲ್ಲ ಗೊತ್ತಲ್ವಾ, ಹಂಗಾಗಿ ಯಾರು ನಿಮಗೆ ವೋಟು ಹಾಕಿಲ್ಲ ಅನ್ಸುತ್ತೆ. ರಸ್ತೆ ಹಾಳಾಗೋಗ್ಲಿ, ನಮ್ಮನೇಲೆ ನನ್ಗೆ ಯಾರು ವೋಟ್ ಹಾಕಿಲ್ಲ. ಈ ಮನೆಗೆ ನೀವು ಅದು ಏನು ಸಹಾಯ ಮಾಡ್ಬಿಟ್ಟಿದ್ದೀರಾ ಅಂತ ಮನೆ ಮುಂದೆ ಎಲ್ಲ ನಿಮ್ಮ ಪಕ್ಷದ ಗುರುತಿಗೆ ಒತ್ತು ಬಿಡ್ತಾರೆ. ನನಗೆ ಗೊತ್ತು, ನನ್ನ ವಿರುದ್ಧ ನೀವೇ ಕ್ಯಾನ್ವಾಸ್ ಮಾಡಿರ್ತೀರಾ. ನಮ್ಮ ತಾಯಣಿಗೂ ಆ ಥರದ ಕೆಲಸಕ್ಕೆ ನಾನು ಕೈ ಹಾಕಿಲ್ಲ ಕಣ್ರಿ. ನಾನಂತೂ ನಮ್ಮ ಎಂಡ್ರ ಗುರುತಿಗೆ ಗೊತ್ತಲ್ಲಪ್ಪ. ನೀವು ಸ್ವತಂತ್ರರು, ನಿಮ್ಗೆ ಯಾರ್ಯಾರು ಇಷ್ಟ ಬರುತ್ತೋ ಅವ್ರಿಗೆ ಗೊತ್ತುಗಳೇ ಅಂತ ಹೇಳಿದ್ದೆ. ಅವರು ಯಾರ್ಯಾರು ಗೊತ್ತವರೋ ನನಗಂತೂ ಗೊತ್ತಿಲ್ಲ. ನಮ್ಮನೇಲೆ ನಯವಂಚಕರು ಇದ್ದಾರೆ ಅಂದ್ರೆ ನಾನ್ ಸುಮ್ನೆ ಬಿಡ್ತೀನಾ? ಪದ್ದು, ಹೋಗಿ ಆ ಖಡ್ಗನ ತಗೊಂಬರೋ, ಎಲ್ರಿಗೂ ಕೊಚ್ಚಾಕ್ಬಿಡ್ತೀನಿ. ಅದು ಅಂತಿಂಥ ಖಡ್ಗ ಅಲ್ಲ, ಗಂಡುಗಲಿ ವಂಶದ ಖಡ್ಗ. ಆ ಖಡ್ಗದ ಸುದ್ದಿಗೆ ಏನಾದ್ರೂ ಹೋದ್ರೆ ನಿನ್ನ ಅಡ್ಡಡ್ಡ ಸಿಡಿದಾಕ್ಬಿಡ್ತೀನಿ. ಹೇಳಿ ಜಾಜಿ ಅವರೇ, ನಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಕರ್ಸ್ಕೊಂಡ್ರಲ್ಲ, ಏನ್ ವಿಷಯ? ನಮ್ಮ ದೇಶದಲ್ಲಿ ಹೇಳೋದೊಂದು ಮಾಡೋದೊಂದು. ಯಾರು ನಿಜವಾಗ್ಲೂ ಸಮಾಜ ಸೇವೆ ಮಾಡ್ತೀನಿ ಅಂತ ಮುಂದೆ ಬರ್ತಾರೋ ಅಂಥವ್ರಿಗೆ ವೋಟ್ ಹಾಕಲ್ಲ. ಯಾರು ದೇಶದ ಸಂಪನ್ನ ಲೂಟಿ ಮಾಡ್ತೀನಿ ಅಂತ ಕಾಯ್ತಾ ಇರ್ತಾರೋ ಅಂಥವ್ರಿಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ. ಇದು ತಪ್ಪು. ಈಗ ನಿಮ್ ವಿರೋಧ ಗೆದ್ದಿರುವಂತ ಸಂಗಪ್ಪನವ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸಂಗಪ್ಪ ಇಸ್ ಅ ರೋಗ್, ರಾಸ್ಕಲ್, ನಂಬರ್ 1 ಕಟ್ ಥ್ರೋಟ್. ಇಷ್ಟೇ ಅಲ್ಲ, ಸಂಗಪ್ಪನ ಮೇಲೆ ಸಿಕ್ಕಾಪಟ್ಟೆ ಕೇಸ್ಗಳಿದೆ. ಲಂಚದ ಪ್ರಕರಣ ಇದೆ, ಮೋಸದ ಪ್ರಕರಣ ಇದೆ, ಲೈಂಗಿಕ ದೌರ್ಜನ್ಯದ ಕೇಸ್ ಇದೆ. ಇಷ್ಟೆಲ್ಲ ಇದ್ರು ಅವನು ಎಲೆಕ್ಟ್ ಆಗಿದ್ದಾನೆ ಅಂದ್ಮೇಲೆ ಹೌ ಇಟ್ ಈಸ್ ಪಾಸಿಬಲ್? ಇದೇನಾ ಡೆಮೋಕ್ರಸಿ?
ಪ್ರಿಯ ವೀಕ್ಷಕರೇ, ಸಂಗಪ್ಪನವರು ಯಾವ ರೀತಿ ಮೋಸ ಮಾಡಿ ಗೆದ್ದಿದ್ದಾರೆ ಅನ್ನೋದು ನಮಗ್ ಗೊತ್ತಾಗ್ತಾ ಇದೆ. ಎಲೆಕ್ಟ್ ಆಗಿರೋ ಅವ್ರನ್ನ ಮಂತ್ರಿ ಆಗೋದಕ್ ಬಿಡಬಾರ್ದು ಅಂತ ಜಾಜಿ ಅವ್ರು ಹೇಳ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಕ್ಯಾಮ್ರಾಮ್ಯಾನ್ ಸಿಲ್ವರ್ ಜೊತೆ ನಾನ್ ತಲ್ವಾರ್, TV 10 ಬೆಂಗಳೂರು. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ನಾನೆಂದು ನಿಮ್ಮವಳು, ನಿಮ್ಮ ಸೇವೆಗಾಗಿ ನಾನು ಸದಾ ಸಿದ್ಧ. ಅದು TV 10 ಫೋನ್ ಮಾಡಿದ್ರು ಕಣ್ರಿ, ಅವರು ನಿಮ್ಮನ್ನ ಸಂದರ್ಶನ ಮಾಡ್ಬೇಕು ಅಂತ ಬರ್ತಾ ಇದ್ರಂತೆ. ನೀವು ಬೇಗ ರೆಡಿ ಆಗ್ಬಿಡಿ. ವೆರಿ ಗುಡ್ ಅಭಿ. ನೋಡ್ತಾ ಇರಿ, TV 10 ಅವ್ರ ಮುಂದೆ ನನ್ ಮನ್ಸಿನ ದುಃಖನೆಲ್ಲ ಆಚೆಗೆ ಹಾಕ್ಬಿಡ್ತೀನಿ. ಏನಾರು ಆಚೆ ಕಳ್ಳಿ, ನಮ್ಮನ್ನ ಬೆಡ್ರೂಮ್ ಒಳಗಡೆ ಸೇರ್ಸ್ಕೊಳ್ಳಿ. ಅಲ್ಲ, ಅವ್ರು ಬಂದಾಗ ನೀವು ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬೇಡಿ, ಏನೇನು ಅನ್ಸುತ್ತೆ ಎಲ್ಲ ಕಾರ್ಕೊಂಬಿಡಿ. ನೋಡ್ತಾ ಇರಿ ಅಭಿ, ಆ ಸಂಗಪ್ಪ ಮಾಡಿರೋ ಹಗರಣನ ಲಿಸ್ಟ್ ಮಾಡ್ಕೊಂಡು ಡೀಟೇಲ್ ಆಗಿ ಪಿನ್ ಟು ಪಿನ್ ಅವ್ನ ಶೇಪ್ ತೆಗಿತೀನಿ. ತೆಗಿರಿ. ಏ ಮಗನೇ, ಪ್ರವಾಹದ ವಿರುದ್ಧ ಈಜಕ್ ಹೋದ್ರೆ ದಡ ಮುಟ್ಟಕ್ಕಾಗತ್ತೇನೋ? ಗೋಡೆ ಗುದ್ದಿದ್ರೆ ಗೋಡೆನೋ? ಆ ಸಂಗಪ್ಪನ ಹತ್ರ ದುಡ್ಡಿದೆ, ಅಂಥವ್ರ ಸಹವಾಸ ನಮಗೆ ಯಾಕೋ? ಆ ಸಂಗಪ್ಪನ ವಿರುದ್ಧ ಎಲೆಕ್ಷನ್ ಸೋತಾಗಿದ್ದ ನೀವ್ ಎಂಟ್ರ ತಲೆ ಕೆಟ್ಟವರಂಗ ಆಡ್ತಿದ್ದಾರೆ. ಅವ್ರ ತಾಳಕ್ ನೀವು ಹೆಜ್ಜೆ ಹಾಕ್ತಾ ಇದೀರಲ್ಲ. ನನ್ನೇನ ಸ್ವಲ್ಪ ತಟ್ಟ ಅನ್ಕೊಂಡಿದ್ದೇನೆ. ಅದು ಡಾಕ್ಟರ್ ಹಂಗೆ ಹೇಳಿ ಕಳಿಸಿದ್ದಾರೆ. ಜಾಜಿ ಅವ್ರ ಮನ್ಸಲ್ಲಿ ಅದು ಏನೋ ಕೂತ್ಕೊಂಡ್ಬಿಟ್ಟಿದೆ, ಅದನ್ನ ಆಚೆಗೆ ಹಾಕ್ಬಿಟ್ರೆ ಅವ್ರು ಮೊದಲಿನ ತರ ಆಗ್ತಾರೆ ಅಂತ. ಹಾಗಾಗಿ ಈ ವ್ಯವಸ್ಥೆ ಮಾಡಿದ್ದೀನಿ. ಎಲ್ಲರೂ ಸೈಲೆಂಟ್ ಆಗಿ ಒಂದ್ ಕಡೆ ಇದ್ದು ಬಿಡಿ ಅಷ್ಟೇ. ಹಾಗೂ ಅವಳು ಸರಿ ಹೋಗದೆ ಇದ್ದೇ ಇದೆಯಲ್ಲ, ಟಮಾಟೋ ತಗೊಂಡ್ ಬಿಡೋದು, ಸೈಲೆಂಟ್ ಆಗಿ ಕುಂಡ್ರಿಸೋದು. ಪ್ರಿಯ ವೀಕ್ಷಕರೇ, ಜಾಜಿ ಅವ್ರ ಮಾತಿನ ಸ್ಯಾಂಪಲ್ ನ ನಿನ್ನೆ ನೀವು ನೋಡಿದೀರಾ, ಖುಷಿ ಪಟ್ಟಿದ್ದೀರಾ. ಈಗ ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮ ಮತ್ತು ಸಂಗಪ್ಪನವ್ರು ಮಾಡಿರುವಂತ ಅವ್ಯವಹಾರಗಳ ಬಗ್ಗೆ ಅವ್ರು ತಿಳಿಸ್ಕೊಡ್ತಾರೆ. ಜಾಜಿ ಅವರೇ, ನೀವೇನೇನ್ ಹೇಳ್ಬೇಕು ಅಂತಿದ್ರು ಹೇಳ್ತಾ ಹೋಗಿ. ಕ್ಯಾಮ್ರಾ ಅಲ್ಲಿದೆ. ನನ್ನ ಸೋಲಿಗೆ 10 ಹಲವಾರು ಕಾರಣಗಳಿವೆ. ಮೊದಲೇದು ಆ ಸಂಗಪ್ಪ ಜನಗಳಿಗೆ ಸೀರೆ ಸರಾಯಿ ಹೆಂಡ ಕೊಟ್ಟು ಓಟ್ಗಳನ್ನ ಕೊಂಡ್ಕೊಂಡು ಗೆದ್ದಿದ್ದಾನೆ. ಸಂಗಪ್ಪ ಮಾಡಿರೋ ಎಲ್ಲಾ ಹಗರಣಗಳ ದಾಖಲೆಗಳು ನನ್ನ ಹತ್ರ ಇದೆ. ಆ ದಾಖಲೆಗಳನ್ನ ನಾನ್ ಬಿಡುಗಡೆ ಮಾಡ್ತೀನಿ. ಇಂಥ ವ್ಯಕ್ತಿ ನಮ್ಮ ದೇಶದಲ್ಲಿ ಇರ್ಬೇಕಾ? ಇಲ್ಲ, ಇಂಥ ವ್ಯಕ್ತಿನ ಗಡಿಪಾರು ಮಾಡ್ಬೇಕು. ಇದು ಎಂಥ ಭೂಮಿ? ಪುಣ್ಯ ಭೂಮಿ. ನಮ್ಮಂಥವ್ರಿರೋ ಈ ಪುಣ್ಯ ಭೂಮಿಲಿ ಇಂಥ ಕೆಟ್ಟ ರಾಜಕಾರಣಿಗಳು ಇರ್ಬೇಕಾ? ಇಲ್ಲ, ಇರಬಾರ್ದು. ನಿನಗೇನು ಆಯ್ತು ಸಾಹೇಬ್ರೆ? ಆ ಅಮ್ಮ ನಿಮ್ ಜನ್ಮ ಜಾಲಾಡ್ತಾ ಇರ್ಬೇಕಾದ್ರೆ ನೋಡ್ಕೊಂಡು ಸುಮ್ನಿರಕ್ಕಾಯ್ತದ? ಅದಕ್ಕೆ ಟಿವಿ ಬಂದ್ ಮಾಡಿ. ನೀವು ಟಿವಿ ಬಂದ್ ಮಾಡ್ಬಿಟ್ರೆ ಆ ಯಮನ್ ಬಾಯಿ ಬಂದ್ ಮಾಡ್ದಂಗಾಗತ್ತಾ? ನೀವು ಮನಸ್ಸು ಮಾಡಿದ್ರೆ ಬಾಯೇನು, ಅವ್ರ ಜೀವನೇ ಬಂದ್ ಮಾಡಿಸ್ಬಿಡು. ಇದು ಇರ್ಲಿ, ಯಾಕೋ ಈ ಯಮಂದು ಸಾವನೇ ಅತಿ ಆಗ್ತಾ ಐತೆ. ಕುರಿ ಕೊಬ್ದಷ್ಟು ಕುರುಬನ್ಗೆ ಲಾಭ. ನೋಡ್ತಾ ಇರು, ಎಲ್ಲ ಬಂದ್ ಮಾಡಿಸ್ಬಿಡ್ತೀನಿ. ಮೇಡಮ್, ಸಾಕು, ನಿಲ್ಲಿಸ್ತೀರಾ? ಸಂಗಪ್ಪನ ಅವ್ಯವಹಾರಗಳು ಎಲ್ಲಿ ನಡೆಯುತ್ತೆ, ಹೇಗ್ ನಡೆಯುತ್ತೆ, ಯಾವ ಮಟ್ಟದಲ್ಲಿ ನಡೆಯುತ್ತೆ ನಿಮ್ಗೇನಾರು ಗೊತ್ತಾ? ಇಲ್ಲ, ನಿಮಗೇನು ಗೊತ್ತಿರಲ್ಲ. ಅದೆಲ್ಲ ನನಗ್ ಗೊತ್ತು. ನಾನ್ ಹೇಳ್ತೀನಿ, ಕೇಳಿ. ಅದು ನೋಡಿ, ಈ ಕೆರೆ ಕಟ್ಟೆ ಕುಂಟೆ ಹೊಡೆದೋಗ್ಬಿಟ್ರೆ ಏಕಿ ಹೇಗೆ ನಿಲ್ಸಕ್ಕಾಗಲ್ವೋ, ಇವ್ರ ಭಾಷಣನೂ ಅದೇ ತರ ನಿಲ್ಸೋದಕ್ಕಾಗಲ್ಲ. ಈಗ ಏನ್ ಮಾಡ್ತೀರಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ನಮಗೂ ಸಿಕ್ಕಾಪಟ್ಟೆ ಲೆಂತ್ ಬಂದ್ಬಿಟ್ಟಿದೆ. ಟೇಪು ಖಾಲಿ ಆಗಿದೆ, ಖಾಲಿ ಕ್ಯಾಮ್ರಾ ಓಡ್ತಾ ಇದೆ. ಎಲ್ಲರೂ ಚಿಪ್ಪಲ್ ಶುರು ಮಾಡ್ಕೊಂಡವ್ರೆ, ನೀವಿನ್ನು ಟೇಪ್ಲೆ ಆಟ ಆಡ್ತಿದ್ರಾ? ಮೊದ್ಲು ಮನೆಗೆ ಹೋಗಿ. ರಜಾ, ಖಾಲಿ ಕ್ಯಾಮ್ರಾ ಹಾಕೊಂಡೆ ಜೀವ ಮುಡಿತಾ ಇದೆಯಲ್ಲ, ಎಂತ ಕಲಾಕಾರನ ನೀನು. ಮನೆಗೆ ಹೋಗಲೇ. ಜಾಜಿ ಅವರೇ, ನೀವ್ ಗೆದ್ಬಿಟ್ರಿ. ಹೌದಾ? ಹೇಗೆ? ನಿನ್ನೆ ಟಿವಿನಲ್ಲಿ ನಿಮ್ ಸಂದರ್ಶನ ನೋಡಿದ್ಮೇಲೆ ಇಡೀ ಜನಸ್ತೋಮ ಸಂಗಪ್ಪನ ವಿರುದ್ಧ ತಿರುಗಿ ಬಿಟ್ಬಿಟ್ಟಿದೆ. ರಿಯಲಿ? ಹೌದು ರೀ. ಸಂಗಪ್ಪನ್ಗೆ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಜನಗಳು ಬಿಡ್ಲೇ ಇಲ್ಲ. ಅವರಂತೂ ಮಿನಿಸ್ಟರ್ ಆಗಕ್ಕೆ ಚಾನ್ಸ್ ಇಲ್ಲ ಬಿಡಿ. ನನಗೆ ಈ ಖುಷಿ ಆಗ್ತಾ ಇದೆ. ಅಷ್ಟೇ ಅಲ್ಲ ರೀ, ಅವ್ನು ಯಾವ್ಯಾವ ಸ್ಕ್ಯಾಂಡಲ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತ ಬೆಳಗ್ಗೆಯಿಂದ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ. ಹೌದಾ? ಇದೊಂದು ವಿಶೇಷ ಪ್ರಕಟಣೆ. ಸಂಗಪ್ಪನವರ ಕರ್ಮಕಾಂಡ ಇದೀಗ ಬಯಲಾಗಿದೆ. ಜಾಜಿ ಜಂಬಲ್ದಿನ್ನಿ ಅವರ ಭಾಷಣವನ್ನು ಕೇಳಿದ ನಂತರ ಪೊಲೀಸರು ಸಂಗಪ್ಪನವರನ್ನು ಅರೆಸ್ಟ್ ಮಾಡಿದ್ದಾರೆ. ಅನೇಕ ಹಗರಣಗಳಲ್ಲಿ ಅವರು ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ತಮ್ಮ ಆರೋಗ್ಯ ಸರಿ ಇಲ್ಲ ಎಂದು ಈಗ ಅವರು ಆಸ್ಪತ್ರೆಯನ್ನು ಸೇರಿದ್ದಾರೆ. ಬೇಲ್ ಪಡೆಯಲು ಬೇಕಾಗಿಯೇ ಹೀಗೆ ಆಸ್ಪತ್ರೆಯನ್ನು ಸೇರಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ನಮಗೆ ತಿಳಿದು ಬಂದಿದೆ. ಎಲ್ಲಾ ರಾಜಕಾರಣಿಗಳದು ಇದೇ ಗೋಳಾಗೋಯ್ತು. ಅರೆಸ್ಟ್ ವಾರೆಂಟ್ ಬಂದ್ ಕೂಡ್ಲೆ ಬರ್ಬಾರ್ದು ರೋಗ ಬಂದು ಆಸ್ಪತ್ರೆ ಸೇರ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಈ ಸಂಗಪ್ಪಂಗೆ ಬೇಲ್ ಸಿಗ್ಬಾರ್ದು. ನೀವು ಅದು ಯಾವ ಕಾಲದಲ್ಲಿ ಇದ್ದೀರಾ ಅಂತ. ಈ ರಾಜಕಾರಣಿಗಳು ಆಸ್ಪತ್ರೆ ಸೇರ್ಕೊಳ್ಳೋದೆ ಬೇಲ್ ಸಿಗಲಿ ಅಂತ. ಬೇಲ್ ಸಿಗೋವರೆಗೂ ಜಪ್ಪಯ್ಯ ಅಂದ್ರು ಅವ್ರ ಆಸ್ಪತ್ರೆ ಬಿಟ್ಟು ಆಚೆ ಬರಲ್ಲ ಕಣ್ರಿ. ಯಾಕ್ರಿ ಬೇಕು ನಿಮಗೆ ಈ ಹೋರಾಟ? ಇವನ್ನೆಲ್ಲ ಬಿಟ್ಬಿಡಿ, ನನ್ನನ್ನ ಪ್ರೀತಿ ಮಾಡ್ಕೊಂಡು ಮನೆಯಲ್ಲಿ ಇದ್ದು ಬಿಡ್ರಿ. ಇಲ್ಲ ಅಭಿ, ನಾನ್ ಬಿಡಲ್ಲ. ಈ ಸಂಗಪ್ಪ ಜೈಲ್ಗೆ ಹೋಗೋವರೆಗೂ ನನ್ನ ಭಾಷಣ ಮುಂದುವರಿಸ್ತೀನಿ. ಇಂಜೆಕ್ಷನ್ ಕೊಟ್ಟಿದ್ದೀನಿ. ಎಲೆಕ್ಷನ್ ವಿಷಯನ ಸಂಪೂರ್ಣವಾಗಿ ಮರ್ತ್ಬಿಟ್ಟಿದ್ದಾರೆ. ದುಡ್ಡು ಕೊಡು. ಒಂದ್ ನಿಮಿಷ ಬಂದೇ ಇದೆ. ಜಾತಿ ಬರ್ತೀನಿ ಇವ್ರೆ.
ಯಾಕೇನೋ ನೀವು ಮಾಡೋ ಭಾಷಣ ಕೇಳ್ಬೇಕು ಅಂತ ಮನಸ್ಸು ಆಪಾಪಿಸ್ತಾ ಇದೆ. ಒಂದ್ಸಲ ಭಾಷಣ ಬಗಿರಿ. ಸುಮ್ನೆ ಸ್ಪೀಚ್ ಮಾಡಕ್ಕೆ ನನ್ಗೇನ್ ತಲೆ ಕೆಟ್ಟಿದ್ಯಾ? ರೀ, ನೀವು ಒಂದು ಬೆಳಗ್ಗೆಯಿಂದ ಮಲ್ಕೊಳ್ಳೋವರೆಗೂ ಭಾಷಣ ಮಾಡ್ತಾ ಇದ್ರಿ. ಕೆಲವೊಂದ್ಸಲ ನಿದ್ದೆಗಣ್ಣಲ್ಲೇ ಭಾಷಣ ಮಾಡ್ಬಿಡ್ತಾ ಇದ್ರಿ. ಒಂದ್ಸಲ ಮಾಡ್ರಿ. ಅಲ್ಲ, ನನ್ಗೆ ಸ್ಪೀಚ್ ಮಾಡಿದ್ದೇ ನೆನಪಿಲ್ಲ. ರೀ, ನೀವು ಸಂಗಪ್ಪನ ವಿರುದ್ಧ ಚುನಾವಣೆಯಲ್ಲಿ ನಿಂತ್ಕೊಂಡಿದ್ರಿ. ನಿಮಗೆ ಸೋಲಾಯ್ತು ಕಣ್ರಿ. ಡೋಂಟ್ ಟಾಕ್ ರಮೇಶ್. ನಾನ್ ಯಾವಾಗ ಸಂಗಪ್ಪನ್ ವಿರುದ್ಧ ಎಲೆಕ್ಷನ್ ನಿಂತ್ಕೊಂಡಿದ್ದೆ? ಬಾರಪ್ಪ ಇಲ್ಲಿ ನೋಡು, ನಾನ್ ಕೊಟ್ಟಿರೋ ಇಂಜೆಕ್ಷನ್ ಇಂದ ಎಲೆಕ್ಷನ್ನು, ಭಾಷಣ, ಸಂಗಪ್ಪ ಮೂರನ್ನು ಮರೆಸ್ಬಿಟ್ಟಿದ್ದಾರೆ. ದುಡ್ಡು ಕೊಡು. ಅದು ಡಾಕ್ಟ್ರೆ, ನಿಮ್ಮ ಪೇಷಂಟ್ ಹೇಗೆ ಎಲ್ಲದನ್ನು ಮರ್ತು ಬಿಟ್ಟಿದವಳು ಹಾಗೆ ನೀವು ಈ ಫೀಸ್ ಮಾರ್ಬಿಡಿ. ಜಾಜಿ ಅವರೇ, ಸಂಗಪ್ಪನವ್ರ ಹಗರಣಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕೊಡಿ. ನಾವ್ ಅದನ್ನ ಟೆಲಿಕಾಸ್ಟ್ ಮಾಡ್ಬೇಕು. ನಾನ್ ಯಾವಾಗ ನಿಮ್ಗೆ ದಾಖಲೆಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೆ? ಅಲ್ಲ ಮೇಡಮ್, ನೀವೇ ಹೇಳಿದ್ರಲ್ಲ, ನಾವ್ ಅದನ್ನ ಟೆಲಿಕಾಸ್ಟ್ ಬೇರೆ ಮಾಡಿದೀವಿ. ನಾನ್ ನಿಮ್ಗೆ ಇಂಟರ್ವ್ಯೂ ಕೊಟ್ನಾ? ಯಾವಾಗ? ಸರ್, ಇದೇನು ಅವ್ರು ಹೀಗೆ ಹೇಳ್ತಿದ್ದಾರೆ? ಅಲ್ಲ, ಇನ್ ಮುಂದಕ್ಕೆ ಅವ್ರು ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದ್ರೆ ಹಳೆದೆಲ್ಲ ಮರ್ತು ಮಣ್ಣಕ್ಕೆ ಕೂತ್ಬಿಟ್ಟಾರೆ. ನೀವು ಮರ್ತು ಬಿಡ್ರಿ. ಅಲ್ಲ, ಟೆಲಿಕಾಸ್ಟ್ ಆಗಿರೋದ್ನ ನಾವ್ ಮರ್ತ್ರು ಜನ ಮರಿಬೇಕಲ್ಲ. ನೀವು ಉಂಟು, ಜನಗಳು ಉಂಟು, ಏನ್ ಬೇಕಾದ್ರೂ ಹೊಡೆದ ಕಳೆ. ನಮಗೇನು ಒಳ್ಳೆ ತಲೆ ಕೆಟ್ಟವ್ರ ಸವಾಸ ಅದು. ಸುಂದರವಾದ ಹುಡುಗಿ ಸಿಟ್ ಮಾಡ್ಕೊಂಡು ಹೋಗ್ಬಿಟ್ಟು. ರಂಗತ್ತೆ, 3 ಹೊತ್ತು ಫೈಟಿಂಗ್ ನೋಡ್ಕೊಂಡು ಕೂತಿರ್ತಲ್ಲ, ಅದೇನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆಯಂತೆ. ನೋಡೋಣ ಇರುವ. ಬ್ರೇಕಿಂಗ್ ನ್ಯೂಸ್? ಸಂಗಪ್ಪನವರ ಮೇಲೆ ವೃಥ ಆರೋಪ ಮಾಡಿರುವ ಜಾಜಿ ಜಂಬಲದಿನ್ನಿಯವರ ಬಳಿ ಯಾವ ದಾಖಲೆಗಳು ಸಿಗುತ್ತಿಲ್ಲ. ದಾಖಲೆಗಳಿಲ್ಲದೆ ಆರೋಪ ಮಾಡಿರುವುದರಿಂದ ಸಂಗಪ್ಪನವರಿಗೆ ಸಿಕ್ಕಾಪಟ್ಟೆ ಮಾನಹಾನಿಯಾಗಿದೆ. ಜಾಜಿಯವರ ವಿರುದ್ಧ ಸಂಗಪ್ಪನವರು ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ಆ ಮೊಕದ್ದಮೆಯ ಪ್ರಕಾರ ಜಾಜಿಯವರು ಸಂಗಪ್ಪನವರಿಗೆ 1 ಕೋಟಿ ರೂಪಾಯಿಗಳನ್ನು ಕೊಡಲೇಬೇಕಾಗುತ್ತದೆ.